ಎಷ್ಟು ಜನ ಇಲ್ಲಿ ಲೋಕಲ್ ಎಕ್ಸ್ ಕರ್ನಾಟಕದವ್ರು ಓಡಿಸ್ತಾ ಇದ್ದಾರೆ, ಅದು ಮುಖ್ಯ ಅಲ್ವಾ? ಹೊರ್ಗಡೆ ದೇಶದಿಂದ ಬಂದು, ಹೊರ್ಗಡೆ ಊರುಗಳಿಂದ ಬಂದು ಅವರು ಕೆಲಸ ಮಾಡಿಕೊಂಡು ಮಾರ್ನಿಂಗ್ 6 to 8, 9 o'clockವರೆಗೂ ಬೈಕ್ ಟ್ಯಾಕ್ಸಿ ಓಡಿಸ್ಬಿಟ್ಟು ಮತ್ತೆ ಹೋಗಿ ಅವರು ಬೇರೆ ಡ್ಯೂಟಿ ಮಾಡ್ಕೊಂಬಂದು ಮತ್ತೆ ಆಫ್ಟರ್ ಈವ್ನಿಂಗ್ ಪೀಕ್ ಅವರ್ಸ್ನಲ್ಲಿ ಅವ್ರು ದುಡ್ಕೊಂಡ್ರೆ, ನಾವು ಬೆಳಗ್ಗೆಯಿಂದ ರಾತ್ರಿ ಇದಕ್ಕೆ ಅಂತ ಇದನ್ನಲ್ಲೇ ಸಂಸಾರ ನಡೆಸ್ತಾ ಇರೋರು ನಾವು ಇನ್ನೇನಾಗಬೇಕು? 2 ಕಿಲೋಮೀಟ್ರಿಗೆ 46 ರೂಪಾಯಿ 48 ರೂಪಾಯಿ ಕೊಡ್ತಾಯಿದ್ರು ಆ್ಯಪ್ನಲ್ಲಿ, ಓಕೆನಾ? ಅದೇ ಬೈಕ್ನವ್ರಿಗಾದರೆ 30-35 ರೂಪಾಯಿ ಎಷ್ಟಿದೆಯೋ ಅದು ನಮ್ಗೆ ಇದುವರೆಗೂ ಗೊತ್ತಿಲ್ಲ, ನಾನು ನೋಡೂ ಇಲ್ಲ, ಗೊತ್ತೂ ಇಲ್ಲ. ಈಗ 2 ಕಿಲೋಮೀಟ್ರ್ ಯೂಸ್ ಮಾಡೋರು ಸುಮಾರು ಜನ ಇದ್ದಾರೆ. ವಯಸ್ಸಾಗಿರೋರು ಇದ್ದಾರೆ, ಲೇಡೀಸ್ ಇದ್ದಾರೆ, ಅವರು ನಡ್ಕೊಂಡು ಹೋಗೋದಕ್ಕಾಗಲ್ಲ, ಬಿಸಿಲು ಅಂತ ಅವ್ರ ಫೆಸಿಲಿಟೀಸ್ ಬೇಕಾದಾಗ ಯೂಸ್ ಮಾಡ್ತಾಯಿದ್ರು. ಬಟ್ ಈಗ ಅದು ಬ್ರೇಕಪ್ ಆಯ್ತು. ಈಗ ಒಬ್ಬರು ಈಗ ಇಲ್ಲಿಂದ ಇಂದಿರಾನಗರ್ಗೆ ಹೋಗ್ಬೇಕು, ಆಟೋನಲ್ಲಿ ಹೋದರೆ 300 ರೂಪಾಯಿ ಆಗುತ್ತೆ, 400 ರೂಪಾಯಿ ಆಗುತ್ತೆ. ಈಗ ಬೈಕ್ ಟ್ಯಾಕ್ಸಿನಲ್ಲಿ ಆಯಿತು ಅಂದರೆ 150 ರೂಪಾಯಿ ಆಗುತ್ತೆ, ಯಾಕೆ ಅದನ್ನ ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಬಟ್ ಅದರಲ್ಲಿ ಎಷ್ಟು ಜನ ಇಲ್ಲಿ ಲೋಕಲ್ ಎಕ್ಸ್ ಕರ್ನಾಟಕದವ್ರು ಓಡಿಸ್ತಾ ಇದ್ದಾರೆ, ಅದು ಮುಖ್ಯ ಅಲ್ವಾ? ಹೊರ್ಗಡೆ ದೇಶದಿಂದ ಬಂದು, ಹೊರ್ಗಡೆ ಊರುಗಳಿಂದ ಬಂದು ಅವರು ಕೆಲಸ ಮಾಡಿಕೊಂಡು ಮಾರ್ನಿಂಗ್ 6 to 8, 9 o'clockವರೆಗೂ ಬೈಕ್ ಟ್ಯಾಕ್ಸಿ ಓಡಿಸ್ಬಿಟ್ಟು ಮತ್ತೆ ಹೋಗಿ ಅವರು ಬೇರೆ ಡ್ಯೂಟಿ ಮಾಡ್ಕೊಂಬಂದು ಮತ್ತೆ ಆಫ್ಟರ್ ಈವ್ನಿಂಗ್ ಪೀಕ್ ಅವರ್ಸ್ನಲ್ಲಿ ಅವ್ರು ದುಡ್ಕೊಂಡ್ರೆ, ನಾವು ಬೆಳಗ್ಗೆಯಿಂದ ರಾತ್ರಿ ಇದಕ್ಕೆ ಅಂತ ಇದನ್ನಲ್ಲೇ ಸಂಸಾರ ನಡೆಸ್ತಾ ಇರೋರು ನಾವು ಇನ್ನೇನಾಗಬೇಕು? ಸರ್, ನೀವು ಹೇಳ್ತಿರೋದು ಈಗ ಬೈಕ್ ಟ್ಯಾಕ್ಸಿ ಬಂದರೆ ತೊಂದರೆ ಇಲ್ಲ, ಬಟ್ ಅವ್ರಿಗೊಂದು ರೂಲ್ಸ್ ಇರಬೇಕು ಅಂತ ಹೇಳ್ತಿರೋದು. ರೂಲ್ಸ್ ಇರಬೇಕು ಸರ್, ಹೆಲ್ಮೆಟ್ ಇರಬೇಕು, ಗಾಡಿ. ಹೌದು, ರೂಲ್ಸ್ ಮಸ್ಟ್ ಅಂಡ್ ಶುಡ್ ರೂಲ್ಸ್ ಬೇಕು. ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಸರ್. ಏನು ನಿಮ್ದು ಯಾಸಿಟ್ ಇದೆ, ಎಲ್ಲೋ ಓಡ್ತಾರೆ, ಹೌದು ಒಂದು ಗಾಡಿ. ಹೌದು, ಅವ್ರಿಗೂ ನಮ್ಗೇನು ಚಾರ್ಜಸ್ ಇದೆ, ಫೈನ್ ಚಾರ್ಜಸ್ಸು ಆಗಲಿ, RTO ಚಾರ್ಜಸ್ ಏನೇನಿದ್ದಾವೆ FC ಮಾಡಿಸ್ಲಿ, ಗೊತ್ತಾಗಲಿ ಅವ್ರಿಗೂ ಕಷ್ಟ ಗೊತ್ತಾಗಲಿ. ಒಂದು ನೇಮ್ ಬೋರ್ಡ್ ಬೇಕು ಅವ್ರಿಗೂ. ಅವರು ನಾವು ಬೈಕ್ ಟ್ಯಾಕ್ಸಿನೇ ಬೇಕು ಅಂತ ಇದ್ದಾರಲ್ಲ ಅಂಥವ್ರಿಗೆ. ಓಕೆ, ಆ್ಯಕ್ಚುಲಿ ಆ್ಯಸ್ ಪರ್ ಇದು ಬಂದು ನಮ್ಮ ಆಟೋಗಳ ಪ್ರಕಾರ ನಾನು ಹೇಳೋ ಬೈಕ್ ಟ್ಯಾಕ್ಸಿ ಅನ್ನೋದು ಇಟ್ಸ್ ವರ್ತಬಲ್ ಅಲ್ಲ. ಓಕೆ, ಹೌದು, ಇಟ್ಸ್ ಡೇಂಜರ್, ಯಾವತ್ತೇ ಆಗಲಿ ಡೇಂಜರೇ ಅದು. ಈಗ ತುಂಬ ಇನ್ಸಿಡೆಂಟ್ ನಡೆದವೆ ಅಲ್ಲಡೆ, ಹಾಸ್ಪಿಟಲ್ ಕಾಲ್ ಮುರ್ಕೊಂಡು, ಕೈ ಮುರ್ಕೊಂಡು, ಕೆಲವು ಇನ್ಸೂರೆನ್ಸ್ ಇದೆ ಬೈಕ್ ಟ್ಯಾಕ್ಸಿಗೆ. ಹೆಂಗಿದೆ, ನಿಮ್ಮ ಮನೆಯವ್ರಿಗೂ ನೀವು ಕ್ಲೈಮ್ ಮಾಡ್ಕೋಬೋದು. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನೀವು ಯಾರು ಅಂತ ಹೇಳೋದು? ಈಗ ಅದೇ ಮನೆಗೆ ಹೈಕೋರ್ಟ್ ಅದೇನು ಹೇಳಿದ್ದು ಸರ್ಕಾರಕ್ಕೆ, ಅವ್ರಿಗೊಂದು ರೂಪುರೇಷ ತಗೊಬನ್ನಿ ಅಂತ. ಹೌದು, ನೀವು ಹೇಳಿ ತಗೊಬಂದ್ರೆ ಅದು ತೊರಲಿ ತೊಂದರೆ ಇಲ್ಲ, ಬಟ್ ಅವ್ರಿಗೊಂದು ರೂಲ್ಸ್ ನಮ್ಮ ಥರನೇ ಇರಲಿ ಅಂತ ನಿಮ್ಮ ವಾದ. ಹೌದು, ನಾವೇನು ಹೇಳೋದು ಬೈಕ್ ಟ್ಯಾಕ್ಸಿ ಬೇಡ ಅಂತ. ನೋಡಿ ಟ್ರಾಫಿಕ್ ಎಷ್ಟಾಗ್ತಾ ಇದೆ ಈಗ. ಬೆಂಗಳೂರು ಸಿಟಿ ಬಂದು ಇವಾಗ ಆಲ್ಮೋಸ್ಟ್ ಇಂಡಿಯಾನಲ್ಲಿ ಟಾಪ್ ಮೋಸ್ಟ್ ನಂಬರ್ 1 ನಿಂತಿದೆ. ಏಷ್ಯಾ ವೈಸ್ ತೊಗೊಳಕ್ಕೆ ಹೋಯಿತು ಅಂದರೆ ಥರ್ಡ್ ಪ್ಲೇಸ್ನಲ್ಲ ಎಲ್ಲೋ ನಿಂತಿದೆ ನಮ್ಮ ಬೆಂಗಳೂರು ಟ್ರಾಫಿಕ್ಕು. ಈಗ ಆಲ್ರೆಡಿ ಬೈಕ್ ಟ್ರಾಫಿಕ್ ಹೆವಿ, ಎಕ್ಸ್ಟ್ರಾ ಇದನ್ನಲ್ಲಿ ಬೈಕ್ಗಳು ಬಂತು ಅಂದರೆ ಬೇರೆ ಊರುಗಳು, ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾ ಇದೆ ಸುಮಾರು ಬೈಕ್ ಟ್ಯಾಕ್ಸಿ. ನೋಡಿ TN, AP, UP, KL ಅಂಥ ಗಾಡಿಗಳೇ ಓಡ್ತಾ ಇದ್ದಾವೆ. ಜೊತೆಗೆ ಈವನ್ ಕ್ಯಾಬ್ನವ್ರದ್ದು ಅಷ್ಟೇ. ಕ್ಯಾಬ್ನವ್ರಿಗೆ ಇಲ್ಲಿರೋ ಕ್ಯಾಬ್ನವ್ರಿಗೆ ಎಷ್ಟು ಜನಕ್ಕೆ ನೀವು ಡ್ರೈವಿಂಗ್ ಕೊಟ್ಟಿದ್ದೀರಾ? ಊಬರೇ ಆಗಲಿ, ಓಲಾನೇ ಆಗಿರಲಿ, ಯಾರೇ ಆಗಿರಲಿ, ಇಂಥ ಕಂಪ್ನಿ ಅಂತ ಅಲ್ಲ, 90% ಎಲ್ಲ ಮಲಯಾಳಿ ಡ್ರೈವರ್ಗಳು. ಅವ್ರುಗಳ್ಗೆ ಏನು ಗೊತ್ತು ಅಂತ ಇಲ್ಲಿಂದು. ಓಕೆ, ಇನ್ನೊಂದು ಬೈಕ್ಗಳಿಗೆ ನೀವು ಹೇಳ್ತಾರಲ್ಲ ನಿಮ್ಮ ಥರನೇ ಒಂದು ರೂಲ್ಸ್ ಅಂದರೆ, ಈಗ ಪಾರ್ಟ್ ಟೈಮ್ ಮಾಡ್ತಾರೋ, ಆಫೀಸ್ಗೆ ಹೋಗ್ತಾರೋ ಎಲ್ಲ ಫಿಲ್ಟರ್ ಹೋಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲ ಬೋರ್ಡ್ ಬೇಕು, ಒಂದು ಗಾಡಿ ಬೇಕು, ಒಂದು ಡ್ರೆಸ್ ಬೇಕು, ಅಂದಾಗ ಯೂನಿಫಾರ್ಮ್ ಬೇಕು, ಹೆಲ್ಮೆಟ್ ಬೇಕು ಅಂದಾಗ ಆಟೋಮೆಟಿಕಲ್ ಫಿಲ್ಟರ್ ಆಗ್ತಾರೆ, ಮಾಡಲ್ಲ. ಹೌದು, ಯೂನಿಫಾರ್ಮ್ ಬೇಕು, ಕಲರ್ ಬೇಕು, ಗಾಡಿ ಕಲರ್ ಬೇಕು. ಹೌದು, ಈಗ ನಮ್ಮ ಪಬ್ಲಿಕ್ ಅಲ್ಲಿ ಹೋಗ್ತಾರೆ, ಗಾಡಿ ಗೊತ್ತಾಗ್ಬಿಡಬೇಕು ಬೈಕ್ ಟ್ಯಾಕ್ಸಿ ಏನು ಅಂತ. ಹೌದು, ಹೆಲ್ಮೆಟ್ ಮ್ಯಾನ್ಯುಪ್ಲೇಟೆಡ್ ಕಲರ್ ಬೇಕು. ಅದಕ್ಕೆ ಬೌನ್ಸರ್ಗೆಲ್ಲ ಮೊದಲು ಕೊಡ್ತಿದ್ರಲ್ಲ, ಹೌದು, ಆ ಥರ ಮ್ಯಾನ್ಯುಪ್ಲೇಟೆಡ್ ಕಲರ್ ಬೇಕು, ಹೆಲ್ಮೆಟ್ಟು. ಅವ್ರಿಗೆ ಲೈಸೆನ್ಸ್ ಬೇಕು, ನಮ್ಮ ಬ್ಯಾಡ್ಜ್ ಬೇಕು ಅವ್ರಿಗೆ. ಯಾಕೆಂದ್ರೆ ನಮಗೆ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಅವ್ರಿಗೂ ಬ್ಯಾಡ್ಜ್ ಕೊಡಲಿ. ಓಕೆ, ಅವ್ರಿಗೂ ಬ್ಯಾಡ್ಜ್ ಕೊಡಲಿ. ಬಟ್ ನೀವು ಹೇಳ್ತಾರ ಈ ಥರ ರೂಲ್ಸ್ ಬಂದರೆ ಯಾರು ಮಾಡಲ್ಲ ಸರ್, ಬೈಕ್ ಟ್ಯಾಕ್ಸಿ ಮಾಡಲ್ಲ ಅನ್ನೋದು ಅವ್ರ ಇಷ್ಟ ಸರ್. ಅದು ಏನು ತೊಂದರೆ ಇದೆ ಅಂತ ಗೊತ್ತಾಗ್ಬೇಕಲ್ವಾ ಸರ್? ಅಲ್ಲ, ಈಗ ಬೈಕ್ ಟ್ಯಾಕ್ಸಿ ಮಾಡಬೇಕು ಅನ್ನೋರು ಮಾಡ್ತಾರೆ ಅಷ್ಟೇ. ಈಗ ಆಲ್ಮೋಸ್ಟ್ ನೀವು ಹೇಳ್ತಾರೆ, ಈಗ ಅದರಿಂದ ಸಪ್ರೇಟಾಗಿ ಮಾಡ್ತಾರೆ, ಎಲ್ಲ ಫಿಲ್ಟರ್ ಆಗಿ ಹೋಗ್ಬಿಡ್ತಾರೆ. ಖಂಡಿತ 80% ಫಿಲ್ಟರ್ ಆಗಿಬಿಡ್ತಾರೆ. ಹೌದು, ಬೈಕ್ ಟ್ಯಾಕ್ಸಿನಲ್ಲಿ ಇನ್ನೊಂದು, ಈಗ ನಿಮ್ಮ ಯೂಟ್ಯೂಬರ್ಸ್ ನೋಡ್ರೆ ಸುಮಾರು ವೀಡಿಯೋಸ್ ನಾನು ನೋಡಿದ್ದೀನಿ, ಫೇಸ್ಬುಕ್ನಲ್ಲೂ ನೋಡಿದ್ದೀನಿ. ಕರ್ಕೊಂಡೋಗ್ತಾರೆ, ಈ ಹೆಣ್ಮಕ್ಳು ತುಂಬ ರೈಟ್ ತೊಗೊಳೋದು ಈ ಹೆಣ್ಮಕ್ಳೇ. ಆ ಹೆಣ್ಮಕ್ಳನ್ನ ಅಸಾಸಿನೇಷನ್ ಮಾಡೋದು ಸುಮಾರು ಇದ್ದಾವೆ.
ಇದುವರೆಗೂ ನಮ್ಮ ಆಟೋಗಳಲ್ಲಿ ಇದ್ವು ಮುಂಚೆ, ಬಿಫೋರ್ ಐ ಆಮ್ ಒಂದು 20-30 ವರ್ಷದಿಂದ ಇತ್ತು ಆಟೋಗಳ್ನಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡೋಗಿ. ಆಗ ಏನದು ರೂಲ್ಸು ಹಂಗೆ ಇದ್ವು, ಆಗ ರೂಲ್ಸು ಹಂಗೆ ಇದ್ವು, ಜನರು ಹಂಗೆ ಇದ್ದರು. ಈಗ ಜನರು ಚೇಂಜ್ ಆಗಿದ್ದಾರೆ. ಈ ಆಟೋನವರು ಅಂದರೆ ಆಟೋನವರು ಎಸ್ ಇಟ್ಸ್ ಲಿಟ್ಲ್ ಬಿಟ್ ಸೇಫ್ಟಿ. ಓಕೆ, ಇನ್ನೊಂದು ಈಗ ಸರ್ಕಾರ ಯಾಕೆ ಏನು ಬಗ್ಗೆ ಆ್ಯಕ್ಷನ್ ತೊಗೊಳ್ತಾರೆ, ಸೈಲೆಂಟ್ ಆಗಿದೆಯಲ್ಲ ಸರ್? ಸರ್ಕಾರ ಬಂದು ಅವ್ರಿಗೆ ನಾವು ಏನು ಹೇಳೋದು, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಸರ್ಕಾರಕ್ಕೆ ಅವ್ರಿಗೆ ಬುದ್ಧಿ, ಅವ್ರಿಗೆ ಆಳ್ವಿಕೆ ಬೇಕು ಅಷ್ಟೇ ಹೊರತು, ಆಳ್ವಿಕೆ ಒಂದು ಬೇಕು ಅಷ್ಟೇ. ಜನರು ಹೆಂಗಾದ್ರೆ ಹಾಳಾಗೋಗ್ಲಿ, ನಮಗೆ ಬೇಡ ಅದು. ಯಾರೇ ಆಗಲಿ ಜನ ಚೆನ್ನಾಗಿದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅನ್ನೋ ಯೋಚನೆ ಇಲ್ಲ. ಸರ್ಕಾರ ನಾವು ಜನ ಚೆನ್ನಾಗಿತ್ತು ಅಂದರೆ ಅವ್ರು ಬಂದು ಮನೆ ಮುಂದೆ ಬಂದು ಓಟ್ ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಆಳ್ವಿಕೆ ಚೆನ್ನಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಟ್ ಅವ್ರಿಗೆ ಹೋಗೇ ಹೋಗುತ್ತೆ. ಈಗ ಮೊನ್ನೆನೂ ನಿಮ್ಮ ಆಟೋ ಸಂಘಟನೆ ಕೆಲವು ಸಂಘಟನೆಗಳು ಒಂದು ಸ್ಟ್ರೈಕ್ ಮಾಡಿದ್ರು ಹೌದು ಬಗ್ಗೆ ಅಂತ, ಅದರಲ್ಲೂ ಕೆಲವು ಸಂಘಟನೆಗಳು ಬಂದಿರಲಿಲ್ಲ. ನಿಮ್ಮಲ್ಲೇ ನೀವು ಒಂದು ಒಗ್ಗಟ್ಟಿಲ್ಲ ಸರ್. ಎಷ್ಟು ಅಂತ ಸ್ಟ್ರೈಕ್ ಮಾಡ್ತಾರೆ ಸರ್, ಎಷ್ಟು ಅಂತ ಮಾಡ್ತಾರೆ ಸರ್. ಪಾಪ ಈಗ ಒಂದು ದಿವಸ ಬಿಟ್ಟರೆ ಮಿನಿಮಮ್ ಕನಿಷ್ಠ ಪಕ್ಷ 1000 - 1500 ರೂಪಾಯಿ ಲಾಸು ಸರ್. ಕರೆಕ್ಟಾ ಸರ್? ಆ 1500 ರೂಪಾಯಿನ ಅವ್ರು ಮನೆಗೆ ತೊಗೊಂಡೋಗಿ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ರೇಷನ್, ಮಕ್ಕಳ ಸ್ಕೂಲ್ ಫೀಸು, ಮನೇಲಿ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಟ್ಯಾಬ್ಲೆಟ್ಗಳು, ಅದೆಲ್ಲ ಅವ್ರು ಅದನ್ನಲ್ಲೇ ನೋಡ್ಕೊತಾರೆ. ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ. ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಊಟ ಮಾಡ್ತೀವೋ ಇಲ್ವೋ ಅದು ದೇವ್ರ ಬಲ್ಲ. ನಾವು 3 ಹೊತ್ತು ಊಟ ಮಾಡೋರು, ನಾವು 1 ಹೊತ್ತು ಊಟ ಮಾಡೋರು ಇದ್ದೀವಿ, 2 ಹೊತ್ತು ಊಟ ಮಾಡ್ಕೊಂಡು ಕೆಲಸ ಮಾಡೋರು ಇದ್ದೀವಿ. ಹಿಂಗಿದ್ದಾಗ ನಮ್ಮ ಹೊಟ್ಟೆ ಮೇಲೆ ಓಡ್ದು ಏನು ಪ್ರಯೋಜನ ಬಂತು? ಓಕೆ, ಇನ್ನೊಂದು ಈಗ ಏನಿದೆ ಓಲಾ, ಊಬರ್, ರ್ಯಾಪಿಡ್ ಕಂಪ್ನಿಗಳು, ಈಗ ನೀವು ಅದರಲ್ಲಿ ಓಡಿಸೋದಲ್ವಾ? ಹೌದು ಸರ್. ನಾನು ಅದ್ರ ಬಗ್ಗೆ ಏನು ಹೇಳ್ತೀನಿ, ಬೇಡವೇ ಬೇಡ, ಆ್ಯಪೇ ಬೇಡ ನಮಗೆ. ಒಂದು ನಿಮಿಷ, ಈಗ ಓಲಾ, ಊಬರ್, ರ್ಯಾಪಿಡೋಗೆ ನೀವು ಆಟೋ ಅದೇ ಆ್ಯಪಲ್ಲಿ ಓಡಿಸ್ತೀರಾ, ಬೈಕ್ ಟ್ಯಾಕ್ಸಿ ಅದೆಲ್ಲ ಓಡ್ತಾರೆ, ಬಟ್ ನಿಮ್ಮಲ್ಲೂ ಕಮಿಷನ್ ಬರುತ್ತೆ, ಅವರಲ್ಲೂ ಕಮಿಷನ್. ಯಾಕೆ ಅವ್ರ ಮೇಲೆ ಜಾಸ್ತಿ ಒಲವು ಸರ್? ಒಲವು ಅಂದ್ರೆ ಬೇರೆ. ಈಗ ನಾನು ಆ್ಯಪ್ ಆಫ್ ಮಾಡ್ತೀನಿ, ನಾನು ರೋಡ್ನಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ನಲ್ಲಾದ್ರೂ ಹೋಗಿ ನಿಂತ್ಕೊತೀನಿ. ಅವ್ರಿಗೆ ನಿಮ್ದೇನೋ ಕಮಿಷನ್ ಕಮ್ಮಿ ಇದೆಯಾ ಅಂತ ಕೇಳ್ತದೆ, ಅವ್ರದ್ದು ಜಾಸ್ತಿ ಇದೆಯಾ ಅನ್ನೋದು. ಹಂಗಲ್ಲ ನೋಡಿ, ನಾನು ಆ್ಯಪ್ನಲ್ಲೇ ತೋರಿಸ್ತೀನಿ, ಬನ್ನಿ ಇಲ್ಲಿ. ಯಾಕಂದರೆ ಅವರು ಓಲಾ ಊಬರು ಬೈಕ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಬಿಟ್ಟಾರೆ. ಕರೆಕ್ಟು ಸರ್. ಈಗ ಕ್ಯಾಬು ಮತ್ತೆ ಆಟೋನ ಆಲ್ರೆಡಿ ಮರ್ತಂಗೆ ಇದ್ಬಿಟ್ಟು ಹಾಕ್ಬಿಟ್ಟಿದೆ. ಹೌದು, ಇಲ್ಲ ಅಂತ ಅಲ್ಲ, ಏನು ಅವ್ರಿಗೆ ಕಮಿಷನ್ ಜಾಸ್ತಿ ಬರುತ್ತೆ ಅಂತ ನೋಡಿ. ಖಂಡಿತ ಅದಕ್ಕೆ ಇರಬೇಕು ನೋಡಿ. ಇದು ರ್ಯಾಪಿಡೋನವನು, ಓಕೆನಾ? ನನಗೆ ಒಂದು ದಿವಸಕ್ಕೆ ಬಂದು ನಾನು 20 ರೂಪಾಯಿ ಕಟ್ಟಬೇಕು. ನೀವು ಜಸ್ಟ್ 20 ರೂಪಾಯಿ ಕಟ್ತೀರಾ? ನಾನು 20 ರೂಪಾಯಿ ಕಟ್ತೀನಿ. ಬಟ್ ಅವರು ಕಮಿಷನ್. ಹೌದು, ನಾವು 20 ರೂಪಾಯಿ. ನಮ್ಮ ಆಟೋನವ್ರು ಎಷ್ಟು ಜನ ಇದ್ದಾರೆ? ಕಮ್ಮಿ ಸ್ವಲ್ಪ. ಎಷ್ಟು ಕೋಟಿ ಜನ ಇದ್ದಾರೆ ಬೆಂಗಳೂರು ಸಿಟಿನಲ್ಲಿ? ಬರೀ ಬೆಂಗಳೂರು ಸಿಟಿ ಒಂದು ನಾನು ಹೇಳ್ತಾ ಇರೋದು, ಬೆಂಗಳೂರು ಹರ್ಬನ್ ಹೇಳ್ತಾ ಇಲ್ಲ ನಾನು, ಬರೀ ಹೇಳ್ತಾ ಬೆಂಗಳೂರು ಸಿಟಿ ಒಳಗಡೆ ಮಾತ್ರನೇ ಹೇಳ್ತಾ ಇರೋದು. ಲಕ್ಷ ಅಂದ್ರೆ ಈಗ ಹೇಳ್ತಾರೆ ಅವರಿಗೆ ಆದ್ರೆ 18% ಅಂದಾಗ ಜಾಸ್ತಿ ಬರುತ್ತೆ ಮಾರ್ಜಿನ್, ಕಮ್ಮಿ ಬರುತ್ತೆ ಮಾರ್ಜಿನ್. ನಮ್ ಕಮ್ಮಿ ಎಲ್ಲಿಂದ ಸರ್ ಬರುತ್ತೆ? 20 ರೂಪೀಸ್ ಪರ್ ಆಟೋ ಪರ್ ಡೇ, ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಇಂಟು ನಿಯರ್ ಬೈ ಅರೌಂಡ್ 10 lakh ಆಟೋಸ್ ಇದೆ. ಎಷ್ಟಾಯ್ತು? ಓಕೆ, ಬಟ್ ಮತ್ತೆ ಬೈಕ್ ಟ್ಯಾಕ್ಸಿಗೆ ಯಾಕೆ ಜಾಸ್ತಿ ಅವ್ರು ಹೋಗ್ತಾರೆ? ಒಲವು ಯಾಕೆ ಅವ್ರಿಗೆ? ಜಲ್ದಿ ಹೋಗ್ಬೋದಲ್ಲ ಟ್ರಾಫಿಕ್ನಲ್ಲಿ. ಅಲ್ಲ, ನಿಮ್ಮದು ಆಟೋ ಅವ್ರಿಗೆ ನಿಮ್ಮಲ್ಲೂ ಕಮಿಷನ್ ಬರುತ್ತೆ, ಅವರಲ್ಲೂ ಕಮಿಷನ್. ಹೌದು. ಬೈಕ್ ಯಾಕೆ ಜಾಸ್ತಿ ಅಷ್ಟು ಫೈಟ್ ಮಾಡ್ತಾ ಇದ್ದಾರೆ ಅಂತ ಕೋಟಿಗೆ ಹೋಗಿ? ಬೈಕ್ನವ್ರು ಏನಕ್ಕೆ ಅಷ್ಟು ಫೈಟ್ ಮಾಡ್ತಾ ಇದ್ದಾರೆ? ಅರ್ನಿಂಗ್ಸ್ ಅವ್ರದ್ದು. ಈಗ ಅದೇ ಹೇಳಿದ್ನಲ್ಲ, ಪಾರ್ಟ್ ಟೈಮ್ ಜಾಬ್ ಟೈಪ್ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ, ಕಂಪ್ನಿಗೆ ಏನು ಬೆನಿಫಿಟ್ಸ್ ಅಂತ ಅವರು ಫೈಟ್ ಮಾಡ್ತಾ ಇರೋದು. ಆ ಕಂಪ್ನಿನವ್ರು ಅದನ್ನೇ ಹೇಳ್ತಾ ಇರೋದು. 4 ಜನ ಸಂಪಾದನೆ ಜಾಸ್ತಿ ಆಗ್ತಾ ಇದೆ. ಓಕೆ, 4 ಜನರಿಗೆ ಸಂಪಾದನೆ ಆಗ್ತಾ ಇದೆ. ಅದು ಬರೀ ಅವರು ಆ ಒಂದು ಥಿಂಕಿಂಗ್ ಮಾತ್ರ ಮಾಡ್ತಾ ಇದ್ದಾರೆ ಹೊರತು, ಫಸ್ಟು ಬಂದು ಅಪ್ರೋಚ್ ಮಾಡಿದ್ದು ಯಾರನ್ನ? ಆಟೋನವ್ರನ್ನ. ಆಟೋನವ್ರು ಹೂ ಅಂದಿದ್ದಕ್ಕೆ ನೀವು ಬಂದಿದ್ದು ಒಳಗಡೆ. ಆಟೋನವ್ರು ಹೂ ಅಂದಿದ್ದಿದ್ರೆ ನಿಮ್ಗೆ ಬರ್ತಾ ಇದ್ರ? ಓಲಾನೇ ಆಗಿರಲಿ, ರ್ಯಾಪಿಡೋನೇ ಆಗಿರಲಿ, ಊಬರೇ ಆಗಿರಲಿ, ಅವಾಗೆಲ್ಲ ಆಫರ್ ಮೇಲೆ ಆಫರ್ ಕೊಟ್ಟು ತಗೊಂಡ್ರು. ಯಾಕೆ ಕೊಟ್ಟರು? ಮೊಬೈಲ್ ಕೊಟ್ಟರು, ಯಾಕೆ ಕೊಟ್ಟರು? ಅದನ್ನ ಅವ್ರು ಉದ್ಧಾರ ಆಗೋದಕ್ಕೆ ಅಂತ, ನಮ್ಗೆ ಉದ್ಧಾರ ಆಗೋದಕ್ಕಂತ ಏನು ಕೊಟ್ಟಿಲ್ಲ ಅಲ್ಲ. ನೋಡಿ ಇಲ್ಲಿ ಇಲ್ಲಿ 100 ಮೀಟರ್ಸ್ ಪಿಕಪ್ಪು, 5.2 ಕಿಲೋಮೀಟರ್ ಡ್ರಾಪು, 108 ರೂಪಾಯಿ. ಓಕೆ, ಇಟ್ಸ್ ವರ್ತಬಲ್. 5 ಕಿಲೋಮೀಟರ್ 98 ರೂಪೀಸ್ ಏನೋ ಬೀಳುತ್ತೆ ಗೌರ್ಮೆಂಟ್, ಆಸ್ ಪರ್ ದ ಗೌರ್ಮೆಂಟ್ ರೇಟ್. ಇದು 8 ರೂಪಾಯಿ, 10 ರೂಪಾಯಿ ಜಾಸ್ತಿ ಬಂತು ಇದನ್ನಲ್ಲಿ. ಓಕೆ, ಫೈನ್. ಓಕೆ, ಅದೇ ಇದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಡ್ತಾರಲ್ಲ, 2.5 ಕಿಲೋಮೀಟರ್ ಪಿಕಪ್ ಕೊಡ್ತಾರಲ್ಲ, ಆವಾಗ ಲಾಸು. ಎಷ್ಟು ಲಾಸು? ನಮ್ಮದು ಎಲೆಕ್ಟ್ರಿಕ್ ಗಾಡಿ ಓಕೆ, ಅಡ್ಜಸ್ಟಬಲ್ಲು. CNG ಆಗಲಿ, LPG ಆಗಿರಲಿ, ಅವ್ರಿಗೆ ಖರ್ಚಾಗೇ ಆಗುತ್ತಲ್ಲ. ಹೌದಾ ಅಲ್ವಾ? 100 ಗ್ರಾಮ್ LPG ಆಗಲಿ, 100 ಗ್ರಾಮ್ CNG ಆಗಲಿ ಫ್ರೀ ಆಗಂತೂ ಬರಲ್ಲ. ಹೌದು, ಅವನು ಒಂದು 100 ಗ್ರಾಮ್ ಜಾಸ್ತಿ ಹಾಕು ಅಂದ್ರೆ ಹಾಕ್ತಾನೆ? ಹಾಕಲ್ಲ. ಏನು ಪ್ರಯೋಜನಕ್ಕೆ?
ನೀವು ಹೋಗ್ಲಿ ಇಲ್ಲಿಂದ ಪಿಕಪ್ ಇಲ್ಲಿಂದ ಹೋಗ್ತೀವಲ್ಲ 2.5 ಕಿಲೋಮೀಟ್ರ್ ಆಗಲಿ ಆ್ಯಡ್ ಮಾಡಲ್ಲ. ಅದು ಆ್ಯಡ್ ಮಾಡಲ್ಲ. ಏನಕ್ಕೆ ಆ್ಯಡ್ ಮಾಡಲ್ಲ? ನಾವು ಕಷ್ಟ ಬಿದ್ದು ನಾವು ಒಡವೆ ಗಿಡವೆ ಏನು ಅಡ ಇಟ್ಟು ಏನು ಮಾಡ್ತೀವೋ ಎತ್ತ ಮಾಡ್ತೀವೋ, ನಾವು 3.5 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಗಾಡಿಗೆ ಇನ್ವೆಸ್ಟ್ಮೆಂಟು ಬಡ್ಡಿ ಕಟ್ಟು ಎಲ್ಲ ಮಾಡಿ ನಾವು ಅವನಿಗೆ ಫ್ರೀಯಾಗಿ ಹೋಗಿ ಪಿಕಪ್ ಮಾಡೋದೇನಿದೆ? ನಾವು ಅದೇ ಹೇಳೋದು, ಆ್ಯಪ್ಗಳೇ ಬೇಡ, ಆ್ಯಪ್ಗಳನ್ನ ಡಿಸ್ಟ್ರಾಯ್ ಮಾಡಿಬಿಡಿ. ಈಗ ಏನೋ ಸೆಂಟ್ರಲ್ ಗೌರ್ಮೆಂಟ್ ಮೊನ್ನೆ ಹೇಳ್ತಿತ್ತು ದಯವಿಟ್ಟು ಅದು ಮಾಡಲಿ. ತರ್ತೀನಿ ಹೇಳ್ತೈತೆ, ಏನಾಯ್ತದು ಗೊತ್ತಾಯ್ತು? ಅದು ಆ ಬಂಡಿ ಇನಾಗ್ರೇಷನ್ ಆಯಿತು, ಅಮಿತ್ ಶಾ ಅವರು ಇನಾಗ್ರೇಷನ್ ಮಾಡಿದ್ರು. ಅದು ಆದಷ್ಟು ಜಲ್ದಿ ಮಾಡಿದ್ರೆ ತುಂಬ ಉತ್ತಮ. ಡ್ರೈವರ್ಸ್ ಒಳ್ಳೆ ಬೆನಿಫಿಟ್ ಇದೆ. ಬಟ್ ಅವ್ರು ಡಿಲೇ ಮಾಡ್ತಾ ಇದ್ದಾರೆ. ಆ ಡಿಲೇ ಮಾಡ್ತಾ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಬಂದರೆ ಡ್ರೈವರ್ಸ್ ತುಂಬ ಬೆನಿಫಿಟ್ ಇದೆ. ಅವರು ಅದರಲ್ಲಿ ಎಂಪ್ಲಾಯೀಸ್ ಆಗಿ ಹೋಗ್ತಾ ಇಲ್ಲ, ಆ್ಯಸ್ ಎ ಓನರ್ಸ್ ಆಗಿ ಹೋಗ್ತಾ ಇದ್ದಾರೆ. ಹೌದು, ಅದು ಒಳ್ಳೆಯದು, ತುಂಬ ಒಳ್ಳೆಯದು. ಅದು ಬೈಕ್ ಟ್ಯಾಕ್ಸಿನವರು ವರ್ಕೌಟ್ ಆಗುತ್ತಾ ಸರ್? ಖಂಡಿತ ವರ್ಕೌಟ್ ಆಗುತ್ತೆ ಸರ್. ಯಾಕೆ ಅಂದರೆ ಇದರಲ್ಲಿ ನಾವು ಎಂಪ್ಲಾಯೀಸ್ಗಿಂತ ಕೀಳು. ಓಲಾನಲ್ಲಿ ಈಗ ಓಲಾ ಆಫೀಸ್ ಎಲ್ಲಿದೆ? ಈಗ ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ. ಮೊದಲು ಎಕ್ಸೆಲ್ ರೋಡಲ್ಲಿ ಇತ್ತು, ಈ ಜೆಲ್ನ ಇದು ಮುರುಗೇಶ್ ಪಾಳ್ಯದಲ್ಲಿ ಇತ್ತು. ಈಗ ಎಲ್ಲಿದೆ? ಗೊತ್ತಿಲ್ಲ. ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಊಬರ್ ಆಫೀಸ್ ಎಲ್ಲಿದೆ? ಹೋಗಿ ರಿಪ್ಲೈ ಕೇಳಿದ್ರೆ ಕರೆಕ್ಟಾಗಿ ರಿಪ್ಲೈ ಬರ್ತಾ ಇದೆಯಾ? ಯಾರೂ ಇಲ್ಲ. ಏನೋ ಒಂದು ಹಿಂದಿ ಮಾತಾಡ್ತಾರೆ, ಅಥವಾ ಕನ್ನಡ ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಅಥವಾ ಇಂಗ್ಲೀಷ್ ಮಾತಾಡ್ತಾರೆ. ಎಲ್ಲೋ ಕಾಲ್ ಸೆಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಹೌದು. ಇದು ಏನು ಪ್ರಯೋಜನ ಬಂತು? ನಮ್ಮವ್ರಿಗೆ ಏನು ಪ್ರಯೋಜನ ಬಂತು? ನಮ್ಮವ್ರಿಗೆ ₹1 ಪ್ರಯೋಜನ ಇಲ್ಲ. ಆದರೆ ಕಂಡವ್ರನ್ನ ನಾವು ಉದ್ಧಾರ ಮಾಡ್ತಾ ಇದ್ದೀವಿ. ಹಂಗಾಗ್ಬಿಟ್ಟಿದೆ. ಹೌದು. ನೋಡೋಣ ಮುಂದೆ ಏನಾದ್ರು ಸರ್ಕಾರ ಮುಂದೆ ನಾವು ಅದೇ ರಿಕ್ವೆಸ್ಟ್ ಮಾಡೋದು, ಬೇಡ ಎಲ್ಲ ಆ್ಯಪ್ಗಳನ್ನೂ ಡಿಲೀಟ್ ಮಾಡಿಸ್ಬಿಡ್ಲಿ. ಇದು ಸುಗ್ರೀವಾಜ್ಞೆ ಅಂತ ಮಾಡ್ಕೋಬೋದು. ಸೆಂಟ್ರಲ್ ಗೌರ್ಮೆಂಟಿಂದ ಪ್ರೆಷರೈಸ್ ಮಾಡಿದ್ರೆ ಒಂದು ದಿವಸದ ಕೆಲಸ ಮಾಡ್ತಾರೆ ಅನ್ನಿಸ್ತಿದ್ದ. ಅದು ಮಾಡಿದ್ರೆ ಭಾರಿ ಉತ್ತಮ. ಮಾಡಲ್ಲ. ಆದರೆ ಮಾಡಲ್ಲ ಅಂತಾರಲ್ಲ. ಮಾಡಿದ್ರೆ ನೆಕ್ಸ್ಟು ಫ್ಯೂಚರ್ನಲ್ಲಿ ಅವ್ರದ್ದೇ ರಾಜ್ಯ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಹೌದು, ಯಾಕಂದರೆ ಜನರಿಗೆ ಉತ್ತಮ ಆಗಿರೋದು ಮಾಡಿದ್ರೆ ಅವರು ಓಟ್ ಹಾಕ್ತಾರೆ, ಇನ್ನೂ ಮುಂದೆ ಬರ್ತಾರೆ, ಅವ್ರ ಮೇಲೆ ನಂಬಿಕೆ ಬರುತ್ತೆ. ಈಗ 60-70% ಬಂದಿದೆ, ನೆಕ್ಸ್ಟು 100% ಬಂದರೂ ಬರುತ್ತೆ. ಅದು ಮಾಡಿದ್ರೆ ಭಾರಿ ಸಂತೋಷವಾಗಿರುತ್ತೆ. ನೋಡೋಣ ಸರ್ ಏನಾಗುತ್ತೆ. ಆಗಲಿ. ಅದೇ ಅವರು ಬೈಕ್ ಟ್ಯಾಕ್ಸಿ ಬಂದು ಈ ಪೋರ್ಟಲ್ಲು ಸ್ವಿಗ್ಗಿ ಅಂಥವ್ರು ಕೊಡಲಿ, ಬೇಡ ಅನ್ನಲ್ಲ, ಸಂತೋಷವಾಗಿ ಕೊಡಲಿ. ಯಾಕಂದರೆ ಅದನ್ನು ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ 15 ಮಿನಿಟ್ಸು 20 ಮಿನಿಟ್ಸ್ನಲ್ಲಿ ಡೆಲಿವರಿ ಇರುತ್ತೆ. ಆ ಜಾಗ ನಾವು ಗಾಡಿಗಳನ್ನ ತೊಗೊಂಡೋಗಿ ನಿಲ್ಲಿಸಿ ಪಾರ್ಕಿಂಗ್ ಮಾಡೋ ಅಷ್ಟೆಲ್ಲ ಇದರ ಮತ್ತೆ ಖಡಾವ್ ಅಂತಾರೆ. ಕನ್ನಡದ ದೇಶದಲ್ಲಿ ಇದ್ದುಕೊಂಡು ಇದರ ಮಾತು ಖಡಾವ್, ಮುಜೆ ಹಿಂದಿ ನಯ, ಮುಜೆ ಕನ್ನಡ ನಯ ಅಂತ ಅಂತಾರೆ. ಕನ್ನಡ ಮಾತಾಡೋದಕ್ಕೂ ಕಷ್ಟ, ಕನ್ನಡ ಕಲಿಯೋದಕ್ಕೂ ಕಷ್ಟ. ಒಳ್ಳೆ ಸ್ಮಾರ್ಟ್ ಫೋನ್ಗಳು ಇಟ್ಕೊಂಡಿದ್ದಾರೆ. ಅದನ್ನಲ್ಲಿ ಅಟ್ಲೀಸ್ಟ್ ಅವರು ಟೈಮ್ ಪಾಸ್ ಮಾಡೋದ್ರಲ್ಲಿ ಡೈಲಿ ಒಂದು 15-20 ಮಿನಿಟ್ಸ್ ಇದನ್ನಲ್ಲಿ ಟ್ರೈನಿಂಗ್ ತೊಗೊಂಡ್ರೆ, ಆ್ಯಪ್ನಲ್ಲಿ ಟ್ರೈನಿಂಗ್ ತೊಗೊಂಡ್ರೆ ಕನ್ನಡ ಬಂದ್ಬಿಡುತ್ತೆ. ಏನು ಬ್ರಹ್ಮಲಿಪಿ ಅಲ್ಲ ಇದು ಕನ್ನಡ. ಕೆಲವ್ರು ಹಂಗೆ ಇಲ್ಲಿ ತಿನ್ನಕ್ಕೆ ಅನ್ನ ಗಾಳಿ ಭಾಷೆ ಎಲ್ಲ ಬೇಕು, ಕನ್ನಡ ಮಾತಾಡಲ್ಲ. ಕನ್ನಡ ಬಂದು ಎಂಥ ಒಳ್ಳೆಯ ಭಾಷೆ. ಆ ಭಾಷೆನ ಅವ್ರು ಬಿಟ್ಕೊಡ್ತಾ ಇದ್ದಾರೆ. ನಮಗೆ ಹೋಗಿ ಎಂಥ ಜಾಗದಲ್ಲಿ ಅಂತ ಹೋಗಿ ನೋಡೋದಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕಂದರೆ ವಯಸ್ಸಾಗಿರೋರು ಇದ್ದಾರೆ ಮನೇಲಿ, ಅವ್ರನ್ನ ನೋಡ್ಬೇಕು. ಇಲ್ಲಾಂದರೆ ನಾವು ಹೋರಾಟಕ್ಕೆ ಇಳಿತಾ ಇದ್ವಿ. ನಮ್ಮ ಕಮಿಟ್ಮೆಂಟ್ ಸಿಕ್ಕಾಪಟ್ಟೆ ಇದ್ದಾವೆ. ಒಂದು ದಿವಸದ ಕಮಿಟ್ಮೆಂಟ್ ಆಗದೆ ಇದ್ದರೆ ತುಂಬ ಕಷ್ಟ. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ತುಂಬ ಥ್ಯಾಂಕ್ ಯು ಸರ್. ನೋಡೋಣ ಸರ್ ಏನಾಗುತ್ತೆ ಅಂತ. ಸಂತೋಷ ಸರ್.